ಕೊನೆಯದಲ್ಲೊಂದು ಮನವಿ, ದಯವಿಟ್ಟು ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಈ ವಿಡಿಯೋ ಬರೀ ಒಂದು 2-3 ನಿಮಿಷ ಇದೆ. ಯಾಕೆಂದರೆ ಈ ವಿಡಿಯೋ ತುಂಬ ಮುಖ್ಯವಾದದ್ದು ನಮ್ಮೆಲ್ಲರಿಗೂ. ಜಗಜ್ಯೋತಿ ವಿಶ್ವಗುರು ಶ್ರೀ ಬಸವಣ್ಣನವರ ಪಾದಗಳಿಗೆ ನಮಸ್ಕರಿಸುತ್ತಾ, ನಾಳೆ ಅತಿ ಪವಿತ್ರವಾದ ದಿನ. ಏಕೆಂದರೆ ನಾಳೆನೇ ಗೋಸಮ್ಮಾನ್ ಆಹ್ವಾನ ಅಭಿಯಾನ ನಡೀತಿರೋದು. ಗೋಮಾತೆಗಾಗಿ ನಿಮ್ಮ ಮತದ ಅವಶ್ಯಕತೆ ಇದೆ. ನಾಳೆ ಶ್ರೀ ಶಕಲೇಶ್ವರ ಸ್ವಾಮಿ ದೇವಸ್ಥಾನದಿಂದ ಮೆರವಣಿಗೆ ಮುಖಾಂತರ ತಾಲೂಕು ಕಚೇರಿ ತಲುಪಿ ತಹಸೀಲ್ದಾರ್ ಅವರಿಗೆ ಈ ಮನವಿ ಪತ್ರವನ್ನು ಸಲ್ಲಿಸುತ್ತೇವೆ. ಶ್ರೀ ಶಕಲೇಶ್ವರ ಸ್ವಾಮಿ ಭಕ್ತರು, ಸರ್ವಧರ್ಮದವರು ಹಾಗೂ ಶ್ರೀ ಶಕಲೇಶಪುರದ ಎಲ್ಲ ಮಾತೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ನಾಳೆ ನಡೆಯುವ ಈ ಕಾರ್ಯಕ್ರಮ ಮುಂದೊಂದು ದಿನ ಯಶಸ್ವಿಯಾಗುತ್ತದೆ. ಇಡೀ ಭಾರತದಲ್ಲೇ ಗೋಮಾತೆ ರಾಷ್ಟ್ರಮಾತೆ ಆಗೇ ಆಗತ್ತೆ, ಮತ್ತೆ ಗೋಹತ್ಯೆ ನಿಷೇಧ ಆಗೇ ಆಗತ್ತೆ. ಇಲ್ಲಿ ತನಕ ನಾವು ಗೋಮಾತೆಯ ವಸ್ತುಗಳನ್ನು ಉಪಯೋಗಿಸಿದ್ದ ಋಣ ತೀರಿಸಲು ಈಗ ಒಂದು ಟೈಮ್ ಬಂದಿದೆ. ಯಾವತ್ತು ಅಂದರೆ ನಾಳೆ ನೀವೆಲ್ಲರೂ ಗೋಮಾತೆಗಾಗಿ ಓಟ್ ಹಾಕಿದರೆ ಗೋಮಾತೆಯ ಋಣ ತೀರಿಸಿದಂಗಾಗುತ್ತೆ. ಒಂದು ನಂದಿ ಹುಟ್ಟಿದ ದಿನದಿಂದ ಕೊನೆಯ ಕ್ಷಣದ ತನಕ ರೈತನ ಮನೆಯ ಜೀವನಾಡಿಯಾಗಿರುತ್ತದೆ. ನಾವು ಪ್ರತಿದಿನ ತಿನ್ನುವ ಆಹಾರವನ್ನು ನಂದಿ ಹಾಗೂ ರೈತನ ಸ್ಮರಣಿಸಿ ತಿನ್ನುತ್ತೇವೆ. ನಂದಿಯ ಉಳಿಮೆ, ರೈತನ ಬೆವರಿನ ಹನಿ ಹಾಗೂ ಭೂತಾಯಿ ಕೊಟ್ಟಿರುವ ವರಪ್ರಸಾದ. ಗೋಮಾತೆ ಇಲ್ಲದೆ ಜಗತ್ತೇ ಇಲ್ಲ, ಜಗತ್ತಿನಿಂದಲೇ ಗೋಮಾತೆ. ಹಾಗಾಗಿ ಗೋಮಾತೆಯನ್ನು ರಕ್ಷಿಸುವ ಹೊಣೆ ಇದೆಲ್ಲ ನಮ್ಮದಾಗಿದೆ. ಇದನ್ನು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಸುವ ಸಮಯ ಬಂದಿದೆ. ಈಗ ನಾವೆಲ್ಲರೂ ಕೈ ಜೋಡಿಸಿ ನಾಳೆ ನಡೆಯುವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ಜೈ ಸಕಲೇಶ್ವರ ಸ್ವಾಮಿ, ಜೈ ನಂದಿಕೇಶ್ವರ ಮಹಾರಾಜ. ಬನ್ನಿ ಎಲ್ಲರೂ ಒಟ್ಟಾಗೋಣ. ಗೋಮಾತೆನ ರಾಷ್ಟ್ರಮಾತೆ ಮಾಡದ ಗೋಹತ್ಯೆ ನಿಲ್ಲಿಸೋಣ. ನಾಳೆ ನಡೆಯುವ ಗೋಮಾತೆಯ ವೋಟಿಂಗ್ ಕಾರ್ಯಕ್ರಮದಲ್ಲಿ ಸಕಲೇಶಪುರದ ಪೂರ್ವದಿಂದ ಪಶ್ಚಿಮ ತನಕದವರು ಹಾಗೂ ಉತ್ತರದಿಂದ ದಕ್ಷಿಣ ತನಕದವರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಸವಿನಯ ಪ್ರಾರ್ಥನೆ. ನನಗೆ ಈ ವಿಡಿಯೋನ ನಿಮಗೆ ಶೇರ್ ಮಾಡಿ ಇಲ್ಲ ಬೇಡವಾ ಅಂತ ಹೇಳೋಕ್ಕೆ ಗೊತ್ತಾಯ್ತಿಲ್ಲ. ಯಾಕೆ ಅಂದರೆ ನಾನು ಡೇ 1 ಹೇಳ್ತಿದ್ದೀವಿ. ಈ ವಿಡಿಯೋ ತುಂಬ ಮುಖ್ಯವಾದದ್ದು. ಪ್ಲೀಸ್ ಇದನ್ನು ನಿಮ್ಮ ಸ್ಟೇಟಸ್ಸಿಗೆ ಹಾಕೊಳ್ಳಿ, ಶೇರ್ ಮಾಡಿ ಅಂತ. ಆದರೆ ನೀವು ಯಾರು ಶೇರ್ ಮಾಡಿಲ್ಲ, ಬರೀ 50 ಜನ ಮಾತ್ರ ಶೇರ್ ಮಾಡಿದ್ದಾರೆ. ಅಷ್ಟು 50 ಜನ ಯಾರೆಲ್ಲ ಶೇರ್ ಮಾಡಿದ್ರು ಅವರಿಗೆಲ್ಲ ಧನ್ಯವಾದಗಳು. ತುಂಬ ವಯಸ್ಸಾದವರಿಗೆ ಇಲ್ಲ ಹ್ಯಾಂಡಿಕ್ರಾಫ್ಟ್ಗಳಿಗೆ ಯಾರಿಗೆಲ್ಲ ಈ ಪ್ರೋಗ್ರಾಮಿಗೆ ಬರೋಕ್ಕೆ ಕಷ್ಟ ಆಗುತ್ತೆ, ಅವರಿಗೆ ಮೇಲ್ಗಡೆ ಒಂದು ನಂಬರ್ ಹಾಕಿದ್ದೀನಿ ನೋಡಿ. ಆ ನಂಬರಿಗೆ ಬೆಳಿಗ್ಗೆ 10 ಗಂಟೆಯಿಂದ ಶುರು ಆಗುತ್ತೆ. ಆ ನಂಬರಿಗೆ ಕಾಲ್ ಮಾಡೋಕ್ಕೆ ಬೆಳಿಗ್ಗೆ 10 ಗಂಟೆಯಿಂದ 5 ಗಂಟೆಗೆ ಲಾಸ್ಟು. ನೀವು 5 ಗಂಟೆ ಒಳಗೆ ಆ ನಂಬರಿಗೆ ಕಾಲ್ ಮಾಡಿದ್ರೆ ಅದು ನಿಮ್ಮ ಓಟ್ ತಗೊಳುತ್ತೆ.